ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋವನ್ನು ನೋಡಿ ಸುಮ್ಮನಿರಬೇಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಎಲ್ಲರಿಗೂ ಕಳಿಸ್ಕೊಡಿ. ಗುರಿಯನ್ನು ದೊಡ್ಡದಾಗಿ ಇರಿಸಬೇಕು. ಪ್ರಯತ್ನಗಳು ಚಿಕ್ಕದಾದರೂ ಪರವಾಗಿಲ್ಲ. ಎಡಬಿಡದೆ ಪ್ರಯತ್ನಿಸುವುದರಿಂದ ಯಶಸ್ಸು ಖಂಡಿತ ದೊರೆಯುತ್ತದೆ. ಕನಸುಗಳನ್ನು ಸತ್ಯವಾಗಿಸಬೇಕಾದರೆ ಮೊದಲು ಹಗಲು ಕನಸು ಕಾಣುವುದನ್ನು ನಿಲ್ಲಿಸಿ. ನಿಜ ಕನಸು ಸತ್ಯವಾಗಿಸಲು ಪ್ರಯತ್ನಗಳನ್ನು ಪ್ರಾರಂಭ ಮಾಡಬೇಕು. ಆರಂಭದ ಸೋಲುಗಳಿಂದ ಕುಸಿಯಬಾರದು. ಸೋಲುಗಳನ್ನು ಮೆಟ್ಟಿಲುಗಳಾಗಿಸಿಕೊಂಡು ಗೆಲುವು ಸಾಧಿಸಬೇಕು. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಯಶಸ್ಸಿನ ಹಾದಿಯಲ್ಲಿ ಇಡುವ ಹೆಜ್ಜೆಯಾಗಬೇಕು. ಹೆಜ್ಜೆಗಳನ್ನು ಧೈರ್ಯದಿಂದ ಇಡಬೇಕು. ಪ್ರತಿಯೊಬ್ಬರಲ್ಲಿಯೂ ಅಗಾಧವಾದ ಶಕ್ತಿ ಇದೆ. ಅದನ್ನು ಬಳಸಿಕೊಳ್ಳಲು ಮತ್ತು ತಡೆಯಲು ಶಕ್ತಿ ಇರುವುದು ನಿಮ್ಮಲ್ಲೇ ಮಾತ್ರ. ನಿಮಗೆ ಯಾವ ಕಾರ್ಯದಲ್ಲಿ ಆದರೂ ಸೋಲುಂಟಾದರೆ ಅದು ಸೋಲಲ್ಲ. ಪ್ರಯತ್ನವನ್ನು ನಿಲ್ಲಿಸಿದರೆ ಅದು ನಿಜವಾದ ಸೋಲು. ಯಶಸ್ಸು ತಕ್ಷಣ ಬರುವುದಲ್ಲ. ಸತತ ಪ್ರಯತ್ನ ಮತ್ತು ಧೈರ್ಯ ನಿರಂತರವಾಗಿ ಪ್ರಯೋಗ ಮಾಡುತ್ತಲೇ ಇರಬೇಕು. ನೀವು ಸೋತಾಗ ಅಲ್ಲ, ಪ್ರಯತ್ನ ತೊರೆದಾಗ ಮಾತ್ರ ನಿಜವಾಗಿ ಸೋಲುತ್ತೀರಿ. ಸಾಧನೆ ಎನ್ನುವುದು ಯಾರೋ ಕೊಡುವ ಪ್ರಮಾಣ ಪತ್ರವಲ್ಲ. ಅದು ನೀವು ಪ್ರಾಮಾಣಿಕವಾಗಿ ಪಟ್ಟ ಶ್ರಮದ ಪ್ರತಿಫಲವಾಗಿರುತ್ತದೆ. ನಿಮ್ಮ ಯಶಸ್ಸಿನ ಸಿದ್ಧಾಂತ ನಿಮ್ಮ ದೃಷ್ಟಿಕೋನದಲ್ಲಿದೆ. ಹೊಸ ಹಾದಿಗಳನ್ನು ಅನ್ವೇಷಿಸುವ ಮನೋಭಾವದಿಂದ ಶೀಘ್ರ ಯಶಸ್ಸಿನತ್ತ ಸಾಗಬಹುದು. ನಿಮ್ಮ ಕನಸುಗಳಿಗೂ ನಿಮ್ಮ ಶ್ರಮಕ್ಕೂ ಇರುವ ಅಂತರವನ್ನು ತುಂಬಲು ಉತ್ಸಾಹ ಎಂಬ ಸಾಧನವನ್ನು ಬಳಸಿಕೊಳ್ಳಿ. ಆಲೋಚನೆಗಳು ಸಾಧ್ಯತೆಗಳಾಗಿ ಬದಲಾಗಬೇಕಾದರೆ ನಂಬಿಕೆಯನ್ನು ಕ್ಷಣಕಾಲವೂ ಬಿಡಬಾರದು. ಅಚಲವಾದ ನಂಬಿಕೆ, ಸ್ಥಿರವಾದ ಪ್ರಯತ್ನ ಮತ್ತು ಹೆಚ್ಚು ಸಮಯ ನೀಡುವುದು, ಈ ಮೂರು ಯಶಸ್ಸಿನ ಕೀಲಿ ಕೈಗಳಾಗಿವೆ. ಯಶಸ್ಸು ಪ್ರಯಾಣದ ಒಂದು ಭಾಗವೇ ಹೊರತು ಅದೇ ಪ್ರಯಾಣವಲ್ಲ. ತಲುಪಬೇಕಾದ ಕೊನೆಯ ಸ್ಥಳವೂ ಅಲ್ಲ. ಯಶಸ್ಸು ಪ್ರಯಾಣದ ಒಂದೊಂದು ಮೈಲಿಗಲ್ಲುಗಳು. ನಾವು ಎಷ್ಟು ದೂರ ಹೋಗುತ್ತೇವೆ ಎನ್ನುವುದು ಮುಖ್ಯವಲ್ಲ, ಹೇಗೆ ಹೋಗುತ್ತೇವೆ ಮತ್ತು ಅದರ ಫಲಗಳೇನು ಎನ್ನುವುದಷ್ಟೇ ಮಹತ್ವವಾದದ್ದು. ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ನಮಸ್ಕಾರ.